ಪಬ್ಲಿಷ್ ಟಿವಿ 24 ನ್ಯೂಸ್, ಸತ್ಯದ ಧ್ವನಿ, ಸಮಾಜದ ಬದಲಾವಣೆಗಾಗಿ ನಿಮ್ಮೊಂದಿಗೆ ಪ್ರತಿಕ್ಷಣ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆಡಿಷನ್ ಪ್ರಕ್ರಿಯೆ 2ನೇ ದಿನಕ್ಕೆ ಕಾಲಿಟ್ಟಿದ್ದು ರಾಜ್ಯಾದ್ಯಂತ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಪ್ರಮುಖ ನಗರಗಳ ಆಡಿಷನ್ ಕೇಂದ್ರಗಳ ಮುಂದೆ ಬೆಳ್ಳಂಬೆಳಗ್ಗೆ ಸಾವಿರಾರು ಸಂಖ್ಯೆ ಆಕಾಂಕ್ಷಿಗಳು ಜಮಾಯಿಸಿದ್ದು ಕಿಲೋಮೀಟರ್ ಗಟ್ಟಲೆ ಉದ್ದದ ಸರತಿ ಸಾಲು ಕಂಡುಬಂದಿದೆ. ಅತಿಯಾದ ಜನಸಂದಣಿ ತಪ್ಪಿಸಲು ಬೆಂಗಳೂರು ಮತ್ತು ಹುಬ್ಬಳ್ಳಿ ಕೇಂದ್ರಗಳಲ್ಲಿ ಆಯೋಜಕರು ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದ್ದಾರೆ. ಮೊದಲ ದಿನದಂತೆ ಗೊಂದಲ ಉಂಟಾಗಬಾರದು ಎಂಬ ಕಾರಣಕ್ಕೆ ಮಧ್ಯಾಹ್ನದ ನಂತರ ಹೊಸಬರಿಗೆ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಆಡಿಷನ್ಗೆ ಬರುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಥವಾ ಮಾನ್ಯತೆ ಇರುವ ಐಡಿ ಪ್ರೂಫ್ ತರಬೇಕಿದ್ದು, ಅಪ್ರಾಪ್ತ ವಯಸ್ಸಿನ ಸ್ಪರ್ಧಿಗಳಿಗೆ ಪೋಷಕರ ಅಧಿಕೃತ ಅನುಮತಿ ಪತ್ರ ಇಂದಿನಿಂದ ಕಡ್ಡಾಯವಾಗಿದೆ. ಪ್ರವೇಶಕ್ಕಾಗಿ ಆಕಾಂಕ್ಷಿಗಳು ಸರಾಸರಿ 4 ರಿಂದ 6 ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಇದ್ದು, ಬಿಸಿಲು ಹೆಚ್ಚಿರುವುದರಿಂದ ಕುಡಿಯುವ ನೀರು ಮತ್ತು ಛತ್ರಿ ಜೊತೆಯಲ್ಲಿಟ್ಟುಕೊಂಡು ಬರಲು ಸೂಚಿಸಲಾಗಿದೆ. ಇನ್ನೊಂದೆಡೆ ಬಿಗ್ ಬಾಸ್ ಮನೆಗೆ ನೇರ ಪ್ರವೇಶ ಕೊಡಿಸುತ್ತೇವೆ ಎಂದು ನಂಬಿಸುವ ಮಧ್ಯವರ್ತಿಗಳು ಮತ್ತು ವಂಚಕರ ಬಗ್ಗೆ ಎಚ್ಚರವಿರಲಿ. ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ನೀಡಬೇಡಿ ಎಂದು ಸ್ಥಳೀಯ ಪೊಲೀಸರು ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಆಯ್ಕೆಯಾದ ಆಕಾಂಕ್ಷಿಗಳು ಮಾತ್ರ ಮುಂದಿನ ವೈಯಕ್ತಿಕ ಸಂದರ್ಶನದ ಹಂತಕ್ಕೆ ಅರ್ಹತೆ ಪಡೆಯಲಿದ್ದಾರೆ.